ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಗ್ರಾಮದ ಭೂದೇವಿ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಚರಿಸಲಾಯಿತು ದಹಿಂಕಾಲ ಉತ್ಸವ. ಪ್ರತಿ ವರ್ಷ 2 ದಿನಗಳ ಕಾಲ ಇಲ್ಲಿನ ಭೂದೇವಿಯ ದೇವರ ಜಾತ್ರೆಯನ್ನು ಆಚರಿಸುತ್ತಾರೆ. ಜಾತ್ರೆಯ ಪ್ರಯುಕ್ತ ಎಲ್ಲಾ ಮನೆಯವರು ತಮ್ಮ ಮನೆಗಳ ಎದುರಿಗೆ ತೋರಣಗಳನ್ನು ಕಟ್ಟುತ್ತಾರೆ. ಅದಕ್ಕೆ ಮಾವಿನ ತೋರಣ, ಹೂವುಗಳು, ಹಣ್ಣು, ತರಕಾರಿ, ತಿಂಡಿ ಪ್ಯಾಕೆಟ್ಗಳನ್ನು, ಕೋಲ್ಡ್ ಡ್ರಿಂಕ್ಸ್ ಗಳನ್ನು ಸೇರಿಸಿ ಕಟ್ಟಲಾಗುತ್ತದೆ. ಕಾರವಾರದ ಕಡಲ ಸಿರಿ ಯುವ ಸಂಘದ ಸದಸ್ಯರು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಗದು ಬಹುಮಾನ ಪಡೆದು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಯುವಜನೋತ್ಸವಕ್ಕೆ ಆಯ್ಕೆಯಾಗಿದ್ದಾರೆ. ಕಾರವಾರದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿದರು. ಸಂಘದ ಸದಸ್ಯರಿಗೆ ಕಡಲ ಸಿರಿ ಯುವ ಸಂಘದ ಅಧ್ಯಕ್ಷ ಪ್ರಕಾಶ್ ಭುವಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೇಟ್ ಅವರು ಹಾಗೂ ಸಂಘದ ಮತ್ತಿತರರು ಶುಭ ಹಾರೈಸಿದ್ದಾರೆ. ಹೊಳೆಗದ್ದೆ ಟೋಲ್ ಗೇಟ್ ಬಳಿ ತುಳಸಿ ವನ ನಿರ್ಮಾಣ. ತುಳಸಿ ವನವನ್ನ ಲೋಕಾರ್ಪಣೆಗೊಳಿಸಿದ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಹೆಸರಿನಲ್ಲೇ ನಿರ್ಮಾಣವಾದ ತುಳಸಿ ವನ ನಿರ್ಮಿಸಿಕೊಟ್ಟ ಉದ್ಯಮಿ ಬಾಲಕೃಷ್ಣ ಬಾಳೇರಿ. ಇದೀಗ ವಿವರ. ಜಾತ್ರೆಗಳನ್ನ ಒಂದೊಂದು ಕಡೆಯೂ ಒಂದೊಂದು ರೀತಿಯಲ್ಲಿ ಆಚರಿಸಲಾಗುತ್ತದೆ. ವಿಭಿನ್ನವಾದ ಆಚರಣೆಗಳೇ ಈ ಜಾತ್ರೆಗಳ ಪ್ರಮುಖ ಜನಾಕರ್ಷಣೆಯಾಗಿರುತ್ತದೆ. ಅದರಂತೆ ಕರಾವಳಿ ನಗರಿ ಕಾರವಾರದಲ್ಲೂ ಇಂತಹುದೇ ವೈಶಿಷ್ಟ್ಯವನ್ನ ಹೊಂದಿರುವ ಜಾತ್ರೆಯೊಂದು ನಡೆಯಿತು. ಕಾರವಾರ ತಾಲೂಕಿನ ಬೈತಕೋಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದ ಭೂದೇವಿ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಚರಿಸುವ ದಹಿಂಕಾಲ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬೈತಕೋಲ ಜನತೆ ಪ್ರತಿ ವರ್ಷ 2 ದಿನಗಳ ಕಾಲ ಇಲ್ಲಿನ ಭೂದೇವಿ ದೇವರ ಜಾತ್ರೆಯನ್ನು ಆಚರಿಸುತ್ತಾರೆ. ಜಾತ್ರೆಯ ಪ್ರಯುಕ್ತ ಎಲ್ಲಾ ಮನೆಯವರು ತಮ್ಮ ಮನೆಗಳ ಎದುರಿಗೆ ತೋರಣಗಳನ್ನು ಕಟ್ಟುತ್ತಾರೆ. ಇದರ ವಿಶೇಷ ಅಂದರೆ ಮಾವಿನೆಲೆ ತೋರಣಗಳಿಗೆ ಹೂವುಗಳು ಜೊತೆಗೆ ವಿವಿಧ ರೀತಿಯ ಹಣ್ಣುಗಳು, ತರಕಾರಿ, ತಿಂಡಿಗಳ ಪ್ಯಾಕೆಟ್ ಸೇರಿದಂತೆ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಸೇರಿಸಿ ಇದಕ್ಕೆ ಕಟ್ಟಲಾಗುತ್ತದೆ. ಯಾಕಂದರೆ ಜಾತ್ರೆಯ ದಿನ ಮನೆ ಮನೆಗೆ ಬರುವ ದೇವಿಯ ಪಲ್ಲಕ್ಕಿಗೆ ಗೌರವ ಸಲ್ಲಿಸುವುದು ಹಾಗೂ ತಮ್ಮ ಕೈಲಾದ ಸೇವೆಯನ್ನು ನೀಡುವುದು ಇದರ ಉದ್ದೇಶ. ಗ್ರಾಮದ ಗೌಡ, ಹರಿಕಂತ್ರ, ಭಂಡಾರಿ ಸೇರಿದಂತೆ ಎಲ್ಲಾ ಸಮಾಜದ ಜನರು ಒಟ್ಟಾಗಿ ಸೇರಿ ಈ ಜಾತ್ರೆಯನ್ನು ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಜಾತ್ರೆಯ ಮರುದಿನ ಕೊನೆಯ ದಿನವಾಗಿದ್ದು ಈ ದಹಿಂಕಾಲ ಉತ್ಸವವನ್ನು ಆಚರಿಸಲಾಗುತ್ತದೆ. ಬೆಳಿಗ್ಗೆಯಿಂದಲೇ ಎಲ್ಲಾ ಬಡಾವಣೆಗಳ ಯುವಕರು ಸೇರಿ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ ತೋರಣಗಳನ್ನು ಒಂದೊಂದಾಗಿ ಹರಿಯಲು ಮುಂದಾಗುತ್ತಾರೆ. ಒಬ್ಬರ ಮೇಲೆ ಒಬ್ಬರು ಪಿರಾಮಿಡ್ನಂತೆ ನಿಂತುಕೊಂಡು ಓರ್ವನನ್ನ ಮೇಲಕ್ಕೆ ಹತ್ತಿಸುತ್ತಾರೆ. ಆತ ತೋರಣದ ಮೇಲಿನ ಕಂಬದ ಮೇಲೆ ಹತ್ತಿಕೊಂಡು ಅದಕ್ಕೆ ಕಟ್ಟಲಾಗಿರುವ ತಿಂಡಿ ತಿನಿಸುಗಳನ್ನು ಒಂದೊಂದಾಗಿ ಹರಿದು ಕೆಳಗೆ ಹಾಕುತ್ತಾನೆ. ಕೆಳಗೆ ನಿಂತುಕೊಂಡಿರುವ ಉಳಿದ ಯುವಕರು, ಮಕ್ಕಳು ಆತ ಕೆಳಗೆ ಹಾಕಿದ ವಸ್ತುಗಳನ್ನು ಹಿಡಿದುಕೊಳ್ಳುತ್ತಾರೆ. ಕೆಲವರು ಕೈಗೆ ಸಿಕ್ಕ ತಿಂಡಿಗಳನ್ನು ಅಲ್ಲಿಯೇ ತಿಂದರೆ ಇನ್ನು ಕೆಲವರು ಮನೆಗೆ ಕೊಂಡೊಯ್ಯುತ್ತಾರೆ. ಹೀಗೆ ಗ್ರಾಮದಲ್ಲಿ ಹಾಕಿರುವ ಸುಮಾರು 50ಕ್ಕೂ ಅಧಿಕ ತೋರಣಗಳನ್ನು ಎಲ್ಲರೂ ಸೇರಿ ತೆಗೆಯುತ್ತಾರೆ. ಈ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದ್ದು ಹೊರ ಜಿಲ್ಲೆ, ಹೊರ ರಾಜ್ಯಗಳಲ್ಲಿ ಇರುವವರು ಸಹ ಜಾತ್ರೆ ನೋಡುವುದಕ್ಕಾಗಿಯೇ ಊರಿಗೆ ಬರುತ್ತಾರೆ. ದಹಿಂಕಾಲ ಉತ್ಸವದ ಬಳಿಕ ಸಂಜೆ ವೇಳೆಗೆ ದೇವಿಯ ದೇವಸ್ಥಾನದ ಬಳಿ ಮೊಸರು ಕುಡಿಕೆ ಒಡೆಯುವುದರೊಂದಿಗೆ ಜಾತ್ರೆ ಸಂಪನ್ನಗೊಳ್ಳುತ್ತದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಅಂಕೋಲ ತಾಲೂಕಿನ ಬಂಡಿ ಹಬ್ಬದ ಪೂರ್ವಭಾವಿಯಾಗಿ ಶ್ರೀ ಶಾಂತದುರ್ಗಾ ದೇವಸ್ಥಾನದಲ್ಲಿ ಶನಿವಾರ ಅವಲ ಹಬ್ಬ ನಡೆಯಿತು. ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿರುವ ಅಂಕೋಲ ಬಂಡಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವವಿದ್ದು, ಬಂಡಿ ಹಬ್ಬಕ್ಕೂ ಪೂರ್ವಭಾವಿಯಾಗಿ ಭೂಮಿ ತಾಯಿ ಶ್ರೀ ಶಾಂತದುರ್ಗಾ ದೇವಸ್ಥಾನದಲ್ಲಿ ಅವಲ ಹಬ್ಬವನ್ನು ಆಚರಿಸುವ ಪದ್ಧತಿ ತಲತಲಾಂತರದಿಂದ ಸಂಪ್ರದಾಯಬದ್ಧವಾಗಿ ಆಚರಣೆಗೊಳ್ಳುತ್ತಾ ಬಂದಿದೆ. ಅವಲ ಹಬ್ಬದ ನಿಮಿತ್ತ ಕುಂಬಾರಕೇರಿಯ ಕಳಸ ದೇವಸ್ಥಾನದಿಂದ ಹೊರಟ ಶ್ರೀದೇವರ ಕಳಸ ಮೆರವಣಿಗೆ ಪಿಎಂ ಹೈಸ್ಕೂಲ್ ಮಾರ್ಗವಾಗಿ ಶ್ರೀ ಶಾಂತದುರ್ಗಾ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಮೂಲ ಸ್ಥಾನಕ್ಕೆ ಮರಳಿತು. ದಾರಿಯುದ್ದಕ್ಕೂ ನೂರಾರು ಭಕ್ತರು ತಳಿರು ತೋರಣಗಳಿಂದ ಶೃಂಗರಿಸಿ ಆರತಿ ಪೂಜೆ ಸಲ್ಲಿಸಿ ಶ್ರೀದೇವರ ಕಳಸಕ್ಕೆ ನಮಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು. ಸಂಪ್ರದಾಯದಂತೆ ಅವಲಕ್ಕಿ ಪ್ರಸಾದ ವಿತರಿಸಲಾಯಿತು. ದೇವಸ್ಥಾನ ಆಡಳಿತ ಮಂಡಳಿಯ ಪ್ರಮುಖರು, ಅರ್ಚಕರು, ಗುನಗರು, ಕಟ್ಟಿಗೆದಾರರು, ಇತರರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲ. ಅಂಕೋಲಾದ ಟೋಲ್ ಗೇಟ್ ಪ್ಲಾಜಾ ಬಳಿ ಐಆರ್ಬಿ ಕಂಪನಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ನಾಕಾ ಬಳಿ ನಿರ್ಮಿಸಲಾದ ಜನನ್ಯ ಕೊಠಡಿ ಉದ್ಘಾಟನಾ ಸಮಾರಂಭ ನಡೆಯಿತು. ಅಂಕೋಲಾದ ಟೋಲ್ ಪ್ಲಾಜಾ ಬಳಿ ಐಆರ್ಬಿ ಕಂಪನಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ನಾಕಾ ಬಳಿ ನಿರ್ಮಿಸಲಾದ ತಾಯಿ ಮಗುವಿಗೆ ಎದೆಹಾಲು ಉಣಿಸುವ ಜನನ್ಯ ಕೊಠಡಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈನ್ ಮುಗಿಲನ್ ಅವರು, ಮಕ್ಕಳಿಗಾಗಿ ಹಲವು ರೀತಿಯ ತ್ಯಾಗ ಮಾಡುವ ತಾಯಿಗೆ ಗೌರವ ನೀಡುವಂತಹ ಕೆಲಸಗಳು
ಸಮಾಜದಲ್ಲಿ ಹೆಚ್ಚಾಗಿ ನಡೆಯಬೇಕು. ಪ್ರವಾಸದ ಸಂದರ್ಭದಲ್ಲಿ ಚಿಕ್ಕ ಮಗುವಿಗೆ ಎದೆ ಹಾಲು ಉಣಿಸುವ ಮಾತೃ ಹೃದಯಕ್ಕೆ ಉತ್ತಮವಾದ ವಾತಾವರಣ ನಿರ್ಮಿಸಿಕೊಡುವ ಪ್ರಯತ್ನ ಎಲ್ಲಾ ಕಡೆಗಳಲ್ಲೂ ನಡೆಯಬೇಕು. ನಮ್ಮಲ್ಲಿ ಕೆಲವು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಇದುವರೆಗೆ ಗಂಭೀರ ಚಿಂತನೆ ನಡೆಯುತ್ತಿಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಮಗುವಿಗೆ ಹಾಲುಣಿಸುವುದು ತಾಯಿಗೆ ತುಂಬಾ ಕಷ್ಟದ ಕೆಲಸ. ಅದನ್ನು ತಮ್ಮ ಪತ್ನಿ ಅಶ್ವಿನಿ ಸೇರಿದಂತೆ ಹಲವು ಮಹಿಳೆಯರು ಅನುಭವಿಸಿದ್ದನ್ನು ಕಂಡು ಈ ರೀತಿಯ ಪರಿಕಲ್ಪನೆ ಹುಟ್ಟಿದ್ದು IRB ಕಂಪನಿಯವರು ಅತ್ಯಂತ ಶೀಘ್ರವಾಗಿ ಅದನ್ನು ಸಾಕಾರಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಟೋಲ್ಗಳಲ್ಲಿ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಇಂತಹ ಸೌಲಭ್ಯಗಳು ಸಿಗುವಂತಾಗಲಿ ಎಂದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿಗೌಡ ಅವರು ಕೊಠಡಿಯನ್ನು ಉದ್ಘಾಟಿಸಿದರು. ಕೊಠಡಿಯ ನಾಮಫಲಕ ಅನಾವರಣಗೊಳಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠೆ ಡಾಕ್ಟರ್ ಸುಮನ್ ಪೆನ್ನೇಕರ್ ಮಾತನಾಡಿ, ಮಗುವಿಗೆ ಹಾಲುಣಿಸುವ ಕೊಠಡಿ ನಿರ್ಮಾಣ ಒಂದು ಉತ್ತಮ ಪ್ರಯತ್ನವಾಗಿದ್ದು ಇದು ಎಲ್ಲರಿಗೂ ಪ್ರೇರಣೆಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ IRB ಕಂಪನಿಯ ವತಿಯಿಂದ ಪದ್ಮಶ್ರೀ ತುಳಸಿಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. IRB ಕಂಪನಿಯ ಮೋಹನ್ ದಾಸ್, ವಿವೇಕ್ ಗಡೇಕರ್, ಅರುಣ್ ಹರ್ಕಡೆ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಕಾಲೇಬೈಲ ನಿರೂಪಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಸಂಕಲ. ಜೋಯಿಡಾ ತಾಲೂಕಿನ ಮೇಸಿ ಬಿರೋಡದಲ್ಲಿ ದತ್ತ ಜಯಂತಿ ಆಚರಣೆ ನಡೆಯಿತು. ಸಾರ್ವಜನಿಕರು ಬಂದು ತೊಟ್ಟಿಲು ಸೇವೆಯಲ್ಲಿ ಭಾಗವಹಿಸಿ ಸಂಭ್ರಮ ಪಟ್ಟರು. ಇಲ್ಲಿ ನೂತನವಾಗಿ ಮಂದಿರದ ಸಂಕೀರ್ಣದ ನವೀಕರಣ ನಡೆಯುತ್ತಿದೆ. ಈ ನವೀಕರಣ ಕಾರ್ಯ ನಡೆಸುತ್ತಿರುವ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ ಅವರನ್ನ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ದೇವಸ್ಥಾನದ ಆಚಾರ್ಯ ಅವರು ಸತ್ಕರಿಸಿದರು. ಚೇತನ ಆಚಾರಿ ರಮೇಶ್ ನಾಯ್ಕ ಅವರನ್ನ ಮಾಲೆ ಶಾಲು ಹಾಕಿ ತುಂಬಿದ ಸಭೆಯಲ್ಲಿ ಅಭಿನಂದಿಸಿದರು. ತಮ್ಮ ದುಡಿಮೆಯ ಹಣ ನೀಡಿ ದೇವಸ್ಥಾನವನ್ನು ಉದ್ಧರಿಸುತ್ತಿರುವ ಜನರಿಗೆ ಜನ ಜೈಕಾರ ಹಾಕಿದರು. ಜನ ಮೆಚ್ಚಿದ ಭಜನೆ ದತ್ತ ಜಯಂತಿ ದಿನ ನಡೆಯಿತು. ಸಂಗೀತಕ್ಕೆ ಒಲಿಯದ ಮನಸ್ಸೇ ಇಲ್ಲ ಎನ್ನುವುದು ದತ್ತ ಜಯಂತಿ ಕಾರ್ಯಕ್ರಮದ ಭಜನೆ ಕೇಳಿ ಬಂದ ಜನರಿಗೆ ಅನಿಸಿತು. ತಾಲೂಕಿನ ಮೇಸ್ತಾ ಬಿರೋಡದೊಳಗೆ ಸಂಭ್ರಮ ಸಡಗರ ನಡುವೆ ವಾರ್ಷಿಕ ಜಾತ್ರೋತ್ಸವ ನಡೆಯಿತು. ಭಜನೆ, ಪೂಜೆ, ಸತ್ಕಾರ ಎಲ್ಲವೂ ಕೋವಿಡ್ ನಿಯಮದಂತೆ ನಡೆಯಿತು. ಸಾರ್ವಜನಿಕರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಹಾಡುತ್ತಾ ದತ್ತಾತ್ರೇಯ ದೇವರಲ್ಲಿ ಬೇಡಿಕೊಂಡರು. ದತ್ತ ಜಯಂತಿ ಆಚರಣೆ ಎಂದರೆ ದತ್ತಮೂರ್ತಿ ತೊಟ್ಟಿಲಲ್ಲಿ ಮಲಗಿಸಿ ಪೂಜಿಸುವ ಸಂಭ್ರಮ ಜೋರಾಗಿಯೇ ನಡೆಯುತ್ತಿದೆ. ಸಾರ್ವಜನಿಕರು ಮೇಸ್ತ ಬಿರೋಡ ಜಾತ್ರೆಯಲ್ಲಿ ದತ್ತ ಜಯಂತಿಗೆ ಬಂದು ತೊಟ್ಟಿಲು ಸೇವೆ ಸಲ್ಲಿಸಿದರು. ಸೇವೆಯಲ್ಲಿ ಭಾಗವಹಿಸಿ ಸಂಭ್ರಮ ಪಟ್ಟರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ನಾಯ್ಕ್ ಇತರ ಗಣ್ಯರು ಜಾತ್ರೆಯಲ್ಲಿ ಭಾಗವಹಿಸಿದರು. ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ಜೊಯ್ಡಾ. ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಕಾರವಾರದ ಕಡಲಸಿರಿ ಯುವ ಸಂಘದ ಸದಸ್ಯರು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಗದು ಬಹುಮಾನ ಪಡೆದುಕೊಂಡು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಕಾರವಾರ ಹಾಗೂ ಜಿಲ್ಲಾ ಯುವ ಒಕ್ಕೂಟದ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರವಾರದ ರಂಗಮಂದಿರದಲ್ಲಿ ಗುರುವಾರದಂದು ನಡೆದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಕಾರವಾರದ ಕಡಲಸಿರಿ ಯುವ ಸಂಘದ ಸದಸ್ಯರು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಗದು ಬಹುಮಾನ ಪಡೆದು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಕಾರವಾರದ ಕಡಲಸಿರಿ ಯುವ ಸಂಘದ ಅಭಿಷೇಕ್ ಕಳಸ ಏಕಾಂಗಿ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ, ಆಶುಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ, ಪ್ರಸಾದ್ ಕಳಸ ಆಶುಭಾಷಣದಲ್ಲಿ ಪ್ರಥಮ, ಅಶ್ವಿನಿ ಶೆಟ್ಟಿ ಗಿಟಾರದಲ್ಲಿ ಪ್ರಥಮ, ಶಿವಂ ನಾಯ್ಕ್ ಆಶುಭಾಷಣ ತೃತೀಯ, ಕ್ರಿಸ್ಟೋಫರ್ ಡಿಸೋಜಾ ಗಿಟಾರ್ ತೃತೀಯ, ಸ್ವಾತಿ ಮನೋಜ್ ಭರತನಾಟ್ಯ ದ್ವಿತೀಯ, ಚೆನ್ನಯ್ಯ ಕರ್ವೆ ಹಾರ್ಮೋನಿಯಂ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದ್ವಿತೀಯ, ಪ್ರಥಮೇಶ್ ಗಡ್ಕರ್ ತಬಲಾದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಆಯ್ಕೆಯಾಗಿದ್ದ ಹಾಗೂ ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಸಂಘದ ಸದಸ್ಯರಿಗೆ ಕಡಲಸಿರಿ ಯುವ ಸಂಘದ ಅಧ್ಯಕ್ಷ ಪ್ರಕಾಶ್ ಭೋವಿ, ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೇಟ್ ಹಾಗೂ ಸಂಘದ ಮತ್ತಿತರರು ಶುಭ ಹಾರೈಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕಾರವಾರದ ಪ್ರತಿಷ್ಠಿತ ಕಲ್ಲೂರು ಡೆವಲಪರ್ಸ್ ವತಿಯಿಂದ
ಅಂಕೋಲಾದ ಮುಖ್ಯ ರಸ್ತೆಯ ಶಟಗೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಭಿಮಾನ್ ರೆಸಿಡೆನ್ಸಿ ಅಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಸಿಂಗಲ್ ಮತ್ತು ಡಬಲ್ ಬೆಡ್ರೂಮ್ ಫ್ಲಾಟ್ಗಳು ಹಿಂದೆ ಬುಕ್ ಮಾಡಿ. ಅತ್ಯಾಧುನಿಕ ಶೈಲಿಯಲ್ಲಿ ಫ್ಲಾಟ್ಗಳು ನಿರ್ಮಾಣವಾಗುತ್ತಿದ್ದು, ಆಕರ್ಷಕ ಇಂಟೀರಿಯರ್ ಡಿಸೈನ್ ಹೊಂದಿರುವ ಲಿವಿಂಗ್ ಅಂಡ್ ಡೈನಿಂಗ್ ಹಾಲ್, ಅಟ್ಯಾಚ್ ಬಾತ್ರೂಮ್ ಇರುವ ಬೆಡ್ರೂಮ್, ಗ್ರೆನೈಟ್ ಅಳವಡಿಸಿರುವ ಕಿಚನ್ ರೂಮ್ ಸೇರಿದಂತೆ ನಿಮ್ಮ ಕನಸಿನ ಸುಂದರ ಮನೆಯನ್ನು ಪಡೆಯಬಹುದಾಗಿದೆ. ಫ್ಲಾಟ್ ಬುಕಿಂಗ್ ಈಗಾಗಲೇ ಆರಂಭವಾಗಿದ್ದು, ಆಸಕ್ತರು ಫ್ಲಾಟ್ ಬುಕಿಂಗ್ ಮಾಡಲು ತ್ವರಿತವಾಗಿ ಸಂಪರ್ಕಿಸಿ. ಇಬ್ರಾಹಿಂ ಕಲ್ಲೂರು, ಮೊಬೈಲ್ ಸಂಖ್ಯೆ 9379008178. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಸರಳ ಸಜ್ಜನ ರಾಜಕಾರಣಿ, ಮೀನುಗಾರ ಮುಖಂಡ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಗಣಪತಿ ಡಿ ಉಳ್ವೇಕರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲು ಮೂಲ ಕಾರಣೀಕರ್ತರು, ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಏಳಿಗೆಗೆ ದುಡಿಯುವಂತೆ ಯಶಸ್ವಿ ಸೂತ್ರ ರೂಪಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ ವಿಶೇಷ ಅಭಿನಂದನೆಗಳು. ಪಕ್ಷದ ಗೆಲುವಿಗೆ ಕಾರಣರಾದ ಸಂಸದರಾದ ಶ್ರೀ ಅನಂತಕುಮಾರ್ ಹೆಗಡೆ ಅವರಿಗೆ, ಸಭಾಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್, ಶ್ರೀ ದಿನಕರ್ ಶೆಟ್ಟಿ, ಶ್ರೀ ಸುನೀಲ್ ನಾಯ್ಕ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ವೆಂಕಟೇಶ್ ನಾಯ್ಕ್ ಅವರು ಸೇರಿದಂತೆ ಪಕ್ಷದ ಎಲ್ಲಾ ತಾಲೂಕುಗಳ ಮಂಡಲದ ಅಧ್ಯಕ್ಷರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೆ, ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳಿಗೆ, ನಾಮನಿರ್ದೇಶಿತ ಸದಸ್ಯರಿಗೆ, ಸಮಸ್ತ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಗೆಲ್ಲಿಸಿದ ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ಮುಂಬರುವ ವರ್ಷ ಸರ್ವರ ಬಾಳಲಿ ಹರ್ಷ ತರಲಿ ಎಂದು ಶುಭ ಹಾರೈಸುವ ಶ್ರೀ ಭಾಸ್ಕರ್ ಕೆ ನಾರ್ವೇಕರ್, ಬಿಜೆಪಿ ಮುಖಂಡರು, ಅಂಕೋಲಾ, ಉತ್ತರ ಕನ್ನಡ. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಲೋಕಲ್ ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪೂರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ, ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ. ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ.
ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣ್ಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792412277, 6362578136 ಹಾಗೂ 9538175711. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲಯನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನನ್ನನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಎಂಎಲ್ಸಿಯಾಗಿ ಆಯ್ಕೆ ಮಾಡಲು ಪ್ರಮುಖ ಕಾರಣರಾದ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ, ವಿಧಾನಸಭೆ ಸಭಾಧ್ಯಕ್ಷ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ಸಂಸದ ಶ್ರೀ ಅನಂತಕುಮಾರ್ ಹೆಗಡೆ ಅವರಿಗೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ವೆಂಕಟೇಶ್ ನಾಯಕ್ ಅವರಿಗೆ, ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್, ಶ್ರೀ ದಿನಕರ್ ಶೆಟ್ಟಿ, ಶ್ರೀ ಸುನಿಲ್ ನಾಯ್ಕ್, ಎಂಎಲ್ಸಿ ಶ್ರೀ ಶಾಂತರಾಮ ಸಿದ್ದಿ ಹಾಗೂ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಗೆಲುವಿಗೆ ಹಗಲಿರುಳು ಶ್ರಮಿಸಿದ್ದ ಬಿಜೆಪಿ ಬೆಂಬಲಿತ ಜನಪ್ರತಿನಿಧಿಗಳಿಗೆ, ಮತದಾರರಿಗೆ, ಬಿಜೆಪಿ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮನಪೂರ್ವಕ ಕೃತಜ್ಞತೆಗಳು. ನಿಮ್ಮೆಲ್ಲರ ಹಾರೈಕೆ, ಮಾರ್ಗದರ್ಶನ ಹೀಗೆ ಇರಲೆಂದು ಆಶಿಸುವ ಶ್ರೀ ಗಣಪತಿ ಉಳ್ವೇಕರ್, ವಿಧಾನ ಪರಿಷತ್ ಸದಸ್ಯರು, ಕಾರವಾರ. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಗಣಪತಿ ಉಳ್ವೇಕರ್ ಅವರ ಗೆಲುವಿಗೆ ಮತ ಚಲಾಯಿಸಿದ ಎಲ್ಲಾ ಸ್ತರದ ಚುನಾಯಿತ ಜನಪ್ರತಿನಿಧಿಗಳಿಗೆ, ಬಿಜೆಪಿ ಸಂಸದರಿಗೆ, ಸಚಿವರಿಗೆ, ಶಾಸಕರುಗಳಿಗೆ ಮತ್ತು ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ಹಿರಿಯ ಕಿರಿಯ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಮನಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಸಹಾಯ, ಸಹಕಾರ ಮತ್ತು ಮಾರ್ಗದರ್ಶನ ಹೀಗೆ ಇರಲೆಂದು ಆಶಿಸುವ ಶ್ರೀ ವೆಂಕಟೇಶ ನಾಯಕ್, ಜಿಲ್ಲಾಧ್ಯಕ್ಷರು, ಬಿಜೆಪಿ, ಉತ್ತರ ಕನ್ನಡ. ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರವೀಣ್ ಕುಮಾರ್ ಆರ್ಜೆಸ್ ಅವರು ಮೆಗಾ ಲೋಕ ಅದಾಲತ್ಗೆ ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಮೆಗಾ ಲೋಕ್ ಅದಾಲತ್ ಕಾರ್ಯಕ್ರಮಕ್ಕೆ ಶನಿವಾರ ಬೆಳಗ್ಗೆ ಚಾಲನೆ ನೀಡಲಾಯಿತು. ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರವೀಣ್ ಕುಮಾರ್ ಆರ್ಜೆಎಸ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ತ್ವರಿತಗತಿಯಲ್ಲಿ ಹಾಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಮಹತ್ವಪೂರ್ಣವಾದ ಕಾರ್ಯಕ್ರಮ ಲೋಕ್ ಅದಾಲತ್ ಆಗಿದೆ. ಈ ಲೋಕ್ ಅದಾಲತ್ನ ಪ್ರಯೋಜನವನ್ನು ಪಡೆದುಕೊಳ್ಳುವಂತಾಗಬೇಕು. ಬಹು ವರ್ಷಗಳ ಸಮಸ್ಯೆಗಳಿಗೂ ಲೋಕ್ ಅದಾಲತ್ನಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಿದೆ. ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ಕಾನೂನಿನ ನೆರವು ಸಿಗಬೇಕೆನ್ನುವ ಮಹತ್ವದ ಉದ್ದೇಶ ಲೋಕ್ ಅದಾಲತ್ದಾಗಿದೆ ಎಂದರು. ಈ ಹಿಂದಿನ ಬಾರಿಯ 2 ಲೋಕ್ ಅದಾಲತ್ ಯಶಸ್ವಿಯಾಗಲು ನ್ಯಾಯಾಲಯದ ಸಿಬ್ಬಂದಿಗಳು, ಅಧಿಕಾರಿಗಳು, ವಕೀಲರು, ಪೊಲೀಸ್ ಸಿಬ್ಬಂದಿಗಳು ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರೆಲ್ಲರ ಶರವೇಗದ ಸ್ಪಂದನೆಯಿಂದಾಗಿ ನಮ್ಮೆಲ್ಲ ನಿರೀಕ್ಷೆಗೂ ಮೀರಿ ಲೋಕ್ ಅದಾಲತ್ ಯಶಸ್ವಿಯಾಗಲು ಸಾಧ್ಯವಾಯಿತು ಎಂದರು. ಸರ್ಕಾರಿ ಅಭಿಯೋಜಕರಾದ ಹುಸೇನ್ ಸಾಬ್ ನದಾಬ್ ಹಾಗೂ ಸಂಧಾನಕಾರರಾಗಿ ನ್ಯಾಯವಾದಿ ಅನಿತಾ ಸೋಮಕುಮಾರ್ ಅವರು ಕರ್ತವ್ಯ ನಿರ್ವಹಿಸಿದರು. ಲೋಕ್ ಅದಾಲತ್ ಯಶಸ್ಸಿಗಾಗಿ ನಗರದ ವಕೀಲರು, ಸಿವಿಲ್ ನ್ಯಾಯಾಲಯದ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸರು ಸಹಕರಿಸಿದರು. ರಾಜ್ಯ ಸಂಧಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಲೋಕ್ ಅದಾಲತ್ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ವಕೀಲರು, ನಗರದ ವಿವಿಧ ಸರ್ಕಾರಿ, ಖಾಸಗಿ ಬ್ಯಾಂಕ್, ಸಹಕಾರಿ ಸಂಘಗಳ ವ್ಯವಸ್ಥಾಪಕರು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ನ್ಯಾಯಾಲಯದ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶನಿವಾರ ಲೋಕ್ ಅದಾಲತ್ನಲ್ಲಿ ಒಟ್ಟು 752 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ. ವೃದ್ಧಾಶ್ರಮಗಳಲ್ಲಿ ಹಣ್ಣು ಹಂಪಲ ವಿತರಣೆ ಮತ್ತು ಆರ್ಥಿಕ ನೆರವು ನೀಡುವ ಮೂಲಕ ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮತ್ತು ಗುತ್ತಿಗೆದಾರ ಧೀರು ಶಾನ್ಭಾಗ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಮಟಾ ಪಟ್ಟಣದ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿರುವ ಜಾನಕಿರಾಮ ವೃದ್ಧಾಶ್ರಮ ಹಾಗೂ ಹೆರವಟ್ಟಾದ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮಕ್ಕೆ ತೆರಳಿದ ಕುಮಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಮನಾಥ ಶಾನ್ಭಾಗ್ ಅವರ ಕುಟುಂಬಸ್ಥರು ಹಾಗೂ ಹಿತೈಷಿಗಳು ಹಣ್ಣು ಹಂಪಲ ವಿತರಿಸಿ ವೃದ್ಧಾಶ್ರಮಕ್ಕೆ ತಲಾ 25,000 ರೂಪಾಯಿ ಚೆಕ್ ವಿತರಿಸುವ ಮೂಲಕ ಧೀರು ಶಾನ್ಭಾಗ್ ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮನಾಥ್ ಶಾನ್ಭಾಗ್ ಅವರು,
ತನ್ನ 60ನೇ ವರ್ಷದ ಜನ್ಮ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ನಿರ್ಧರಿಸಿ ವೃದ್ಧಾಶ್ರಮಗಳಲ್ಲಿರುವ ವಯೋವೃದ್ಧರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹಣ್ಣು ಹಂಪಲ ವಿತರಿಸಲಾಗಿದೆ. ಅಲ್ಲದೆ 2 ವೃದ್ಧಾಶ್ರಮಗಳಿಗೂ ತಲಾ 25,000 ರೂಪಾಯಿ ದರ ಸಹಾಯ ನೀಡಲಾಗಿದೆ ಎಂದರು. 60ನೇ ವರ್ಷದ ಹುಟ್ಟುಹಬ್ಬ, ಹಾಗಾಗಿ ನಮ್ಮ ಮನೆಯವರು ಮತ್ತು ಮಕ್ಕಳು, ನಮ್ಮ ಕೆಲವು ನನ್ನ ಸ್ನೇಹಿತರು ಏನಾದರೂ ಕೊಡೋದಿದ್ರೆ ಆಶ್ರಮಕ್ಕೆ ಕೊಡಬೇಕಂದ್ರೆ ನಾವು ಇವತ್ತು ಒಂದು ಇಲ್ಲಿ ಸಿನಿಮಾ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟ್ ಹೆರವಟ್ಟ ಮತ್ತು ಹಾಗೂ ಇಂಡಸ್ಟ್ರಿ ಏರಿಯಾದಲ್ಲಿ ಅದ್ಯಾವ ಜಾನಕಿರಾಮ 2 ಟ್ರಸ್ಟಿಗೆ ಅಲ್ಲಿದ್ದ ನಮ್ಮ ಇವರಿಗೆ ಆಶ್ರಮದಿದ್ದ ಜನರಿಗೂ ಒಂದು ನಾವು ಕೊಡಿಸ್ಕೊಟ್ಟಿದ್ದೇವೆ. ಮತ್ತು 25,000 ರೂಪಾಯಿ ನನ್ನ ಹೆಸರಲ್ಲಿ ಚೆಕ್ ಅವರಿಗೆ ಕೊಟ್ಟಿದ್ದೀವಿ. ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ನ ಮೀರಾ ಶಾನ್ಬಾಗ್ ಮಾತನಾಡಿ, ರಾಮನಾಥ ಶಾನ್ಬಾಗ್ ಅವರು 60ನೇ ವರ್ಷದ ಹುಟ್ಟುಹಬ್ಬದ ಸವಿನೆನಪಿಗಾಗಿ ವೃದ್ಧಾಶ್ರಮದ ಆಶ್ರಯವಾಸಿಗಳಿಗೆ ಹಣ್ಣು ಹಂಪಲ ವಿತರಿಸಿದ್ದಾರೆ. ಅಲ್ಲದೆ ಟ್ರಸ್ಟ್ಗೆ 25,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ರಾಮನಾಥ ಶಾನ್ಬಾಗ್ ರವರ ಸಮಾಜ ಸೇವೆ ನಿರಂತರವಾಗಿ ಮುಂದುವರಿಯಬೇಕು. ಅವರಿಂದ ಈ ಸಮಾಜ ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾಗಿದೆ ಎಂದ ಅವರು, ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಹಾಗೂ ಹಿತೈಷಿಗಳಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಹುಟ್ಟುಹಬ್ಬ 60ನೇ ಶಾಂತಿ ಎಲ್ಲ ನಡೀತದೆ ಇವತ್ತು. ಅದರ ನೆನಪಿಗೋಸ್ಕರ ಇವತ್ತು ಆಶ್ರಮಕ್ಕೆ ಬಂದು ಅವರ ಆಶ್ರಮವಾಸಿಗಳಿಗೆಲ್ಲ ಹರಿಸಿ ಅವರಿಗೆ ಹಣ್ಣು ಹಂಪಲ ಹಂಚಿದ್ದಾರೆ. ನಮಗೂ ಒಂದು ಟ್ರಸ್ಟಿಗೆ ಒಂದು 25,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಟ್ರಸ್ಟಿಗಳ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ ಧನ್ಯವಾದಗಳು. ಹೀಗೆ ಅವರ ಸೇವೆ ಸಮಾಜಕ್ಕೆ ಸಿಗಲಿ, ಸಮಾಜ ಇದರಿಂದ ಮುಂದೆ ಬರಲಿ, ಇಂಥವ್ರ ಸೇವೆ ನಮಗೆ ಅಗತ್ಯ ಇದೆ ಅಂಥೇಳಿ ನಾನು ಇವತ್ತೇ ಅವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಹರಿಸ್ತೇನೆ. ಅವರ ಮಕ್ಕಳಿಗೆ ಅವರಿಗೆ ದೀರ್ಘಾಯುಷ್ಯ ಕೊಟ್ಟು ಆಯುರಾರೋಗ್ಯ ಕೊಟ್ಟು ದೇವರು ಎಲ್ಲ ಸಂಪತ್ತು ದಯಪಾಲಿಸಲಿ ಮತ್ತು ಅವರಿಗೆ ಹೀಗೆ ಶಕ್ತಿ ಕೊಡಲಿ ದೇವರು ಕೊನೆವರೆಗೆ, ಮತ್ತು ಅವರ ದಾಂಪತ್ಯ ಸುಖವಾಗಲಿ ಅಂಥೇಳಿ ನಾನು ಇವತ್ತಿನ ಈ ಶುಭ ದಿನಕ್ಕೆ ಹಾರೈಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರಾಮನಾಥ ಶಾನ್ಬಾಗ್ ಅವರ ಧರ್ಮಪತ್ನಿ ದಿವ್ಯಾ ಶಾನ್ಬಾಗ್, ಸಹೋದರ ಮೋಹನ್ ಶಾನ್ಬಾಗ್, ಹಿತೈಷಿಗಳಾದ ಪವನ್ ಪ್ರಭು, ಶ್ರೀಧರ ಗೌಡ, ರಾಮ ನಾಯ್ಕ್, ಗೋವಿಂದ ಪಟಗಾರ, ಅಜಿತ್ ಕಡೆಕೋಡಿ, ಪ್ರಮೋದ್ ಪ್ರಭು, ಗ್ರಾಮ ಪಂಚಾಯತ್ ಸದಸ್ಯ ಮಂಜು ಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಮಿರ್ಜಾನ್ ಮತ್ತು ಹಿರೇಗುತ್ತಿಯ ಮೊರಬಾದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಪ್ರದೀಪ್ ನಾಯಕ್ ಅವರು ಚಾಲನೆ ನೀಡಿದರು. ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊರಬದಲ್ಲಿ ಮಹಾನಾಯಕ ಅಂಬೇಡ್ಕರ್ ಸಂಘದಿಂದ ಆಯೋಜಿಸಲಾದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಪ್ರದೀಪ್ ನಾಯಕ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ವಿಶ್ವವಿಖ್ಯಾತ ಕ್ರೀಡೆಯಾದ ಕ್ರಿಕೆಟ್ಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಆಟಗಾರರು ಉತ್ತಮ ತರಬೇತಿಯ ಮೂಲಕ ಉತ್ತಮ ಪ್ರದರ್ಶನ ನೀಡಿದರೆ ಕ್ರಿಕೆಟ್ನಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬಹುದು. ಅಲ್ಲದೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹೇಶ್ ನಾಯಕ ಮೊರಬ, ಜಗದೀಶ್ ಮಾಸ್ಟರ್, ಮಹೇಶ್ ನಾಯಕ, ಹೊನ್ನಪ್ಪ ಹಳ್ಳೇರ್, ಶಿವಾನಂದ ಹರಿಕಾಂತರ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಇನ್ನು ಮಿರ್ಜಾನ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯಲವಳ್ಳಿಯ ಕುಂಬ್ರಿ ಮರಾಠಿ ಸಮುದಾಯದವರು ಆಯೋಜಿಸಿದ 6ನೇ ವರ್ಷದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾವಳಿಗೆ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯ ಪ್ರದೀಪ್ ನಾಯಕ್ ಅವರು ಚಾಲನೆ ನೀಡಿದರು. ಆಟಗಾರರನ್ನ ಪ್ರೋತ್ಸಾಹಿಸುವ ಮತ್ತು ಸಂಘಟಕರನ್ನ ಹುರಿದುಂಬಿಸುವ ಮಾತುಗಳನ್ನು ಪ್ರದೀಪ್ ನಾಯಕ್ ಅವರು ಆಡಿದರು. ಈ ಸಂದರ್ಭದಲ್ಲಿ ಮಿರ್ಜಾನ್ ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ ಮರಾಠಿ, ಈಶ್ವರ ಮರಾಠಿ, ಮುಖಂಡರಾದ ಬಾಳೆ ಡಿಸೋಜಾ, ಕೆಪಿ ಹೆಗಡೆ ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕುಮಟಾ ತಾಲೂಕಿನ ಹೊಳೆಗದ್ದೆ ಟೋಲ್ಗೇಟ್ ಬಳಿ ನಿರ್ಮಿಸಲಾದ ತುಳಸಿ ವನವನ್ನು ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಅವರು ಲೋಕಾರ್ಪಣೆಗೊಳಿಸಿದರು. ವೃಕ್ಷ ಮಾತೆ ತುಳಸಿಗೌಡ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿ ವಾಪಸ್ ಅಂಕೋಲಕ್ಕೆ ತೆರಳುತ್ತಿರುವಾಗ ಹೊಳೆಗದ್ದೆ ಟೋಲ್ ಗೇಟ್ನಲ್ಲಿ ತುಳಸಿಗೌಡ ಅವರನ್ನು ಸನ್ಮಾನಿಸುವ ಕಾರ್ಯ ಐಆರ್ಬಿ ಅಧಿಕಾರಿಗಳು ಮಾಡಿದ್ದರು. ಈ ಸಂದರ್ಭದಲ್ಲಿ ತುಳಸಿಗೌಡ ಅವರ ಹೆಸರಿನಲ್ಲಿ ತುಳಸಿ ವನ ನಿರ್ಮಿಸುವ ಬಗ್ಗೆ ಕೆಲ ಪ್ರಮುಖರು ಮನವಿ ಮಾಡಿದ್ದರು. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಕುಮಟಾದಿಂದ ಹೊನ್ನಾವರಕ್ಕೆ ತೆರಳುವಾಗ ಟೋಲ್ ಗೇಟ್ನ ಎಡಭಾಗದಲ್ಲಿ ತುಳಸಿ ವನವನ್ನು ನಿರ್ಮಿಸಲಾಗಿದೆ. ಈ ವನದ ಸಂಪೂರ್ಣ ನಿರ್ಮಾಣದ ಕಾರ್ಯವನ್ನು ಉದ್ಯಮಿ ಬಾಲಕೃಷ್ಣ ಬಾಳೇರಿಯವರು ನೆರವೇರಿಸಿದ್ದಾರೆ. ಇಂದು ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡ ಅವರು ಈ ತುಳಸಿ ವನವನ್ನು ಲೋಕಾರ್ಪಣೆಗೊಳಿಸುವ ಮೂಲಕ ಗಿಡ ಮರಗಳನ್ನು ಬೆಳೆಸುವಂತೆ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತ್ನಾ ಸುರೇಶ್ ಹರಿಕಾಂತ, ಉಪಾಧ್ಯಕ್ಷರಾದ ಎಸ್ ಟಿ ನಾಯ್ಕ್, ಸದಸ್ಯರಾದ ದೇವೇಂದ್ರ ಶೇರುಗಾರ್, ಪಾಂಡು ಪಟ್ಗಾರ್, ಹೊನ್ನಾವರ ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಬ್ರಾಯಗೌಡ, ಐಆರ್ಬಿ ಜನರಲ್ ಮ್ಯಾನೇಜರ್ ನಿತೀಶ್ ಗಡೀಕರ್, ಯೋಜನಾಧಿಕಾರಿ ನೀಲೇಶ್ ಗೋಪಿ, ಶ್ರೀಧರ ಗೌಡ, ಜಂಗಗೌಡ, ಈಶ್ವರಗೌಡ ಸೇರಿದಂತೆ ವಲಯ ಅರಣ್ಯಾಧಿಕಾರಿ ಪ್ರವೀಣ್ ಕುಮಾರ್, ಹೊನ್ನಾವರ ಸಿಪಿಐ ಶ್ರೀಧರ್, ಹಾಲಕ್ಕಿ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಶ್ರೀಧರ ಗೌಡ, ಸದಸ್ಯರಾದ ಜಂಗಗೌಡ, ಈಶ್ವರಗೌಡ, ಪ್ರಮುಖರಾದ ಸುಬ್ಬು ಉಡದಂಗಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ.
ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಹಿಂದೆ ಭೇಟಿ ನೀಡಿ. ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿ.ಭಿ. ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೈನ್ಸ್ ಕ್ಲಿನಿಕ್, ನೋವು ರಹಿತ, ಹೊಲಿಗೆ ರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮತ್ತು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಲಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು USA FDAನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ, ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ DCR ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನ ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ MM ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ. ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಫರ್ಟ್ಸ್, LIC ಕಚೇರಿ ಎದುರು, NH66 ಕುಮಟಾ. ಸಂಪರ್ಕಿಸಿ 8277996645 ಹಾಗೂ 9663772097. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, 4K 6K ಫೋಟೋಗ್ರಫಿ, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ID ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಇಂಪೋರ್ಟೆಂಟ್ ಮತ್ತು ನಾರ್ಮಲ್ ಫ್ರೇಮ್ ನಮ್ಮಲ್ಲಿ ಲಭ್ಯವಿದ್ದು ಎಲ್ಲಾ ಶುಭ ಕಾರ್ಯಕ್ರಮಗಳಿಗೆ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗಾಗಿ ಸಂಪರ್ಕಿಸಿ. ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಕಾರವಾರದ ಪ್ರತಿಷ್ಠಿತ ಕಲ್ಲೂರು ಡೆವಲಪರ್ಸ್ ವತಿಯಿಂದ ಅಂಕೋಲಾದ ಮುಖ್ಯ ರಸ್ತೆಯ ಶಟಗೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಭಿಮಾನ್ ರೆಸಿಡೆನ್ಸಿ ಅಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಸಿಂಗಲ್ ಮತ್ತು ಡಬಲ್ ಬೆಡ್ರೂಮ್ ಫ್ಲಾಟ್ಗಳು ಹಿಂದೆ ಬುಕ್ ಮಾಡಿ. ಅತ್ಯಾಧುನಿಕ ಶೈಲಿಯಲ್ಲಿ ಫ್ಲಾಟ್ಗಳು ನಿರ್ಮಾಣವಾಗುತ್ತಿದ್ದು ಆಕರ್ಷಕ ಇಂಟೀರಿಯರ್ ಡಿಸೈನ್ ಹೊಂದಿರುವ ಲಿವಿಂಗ್ ಅಂಡ್ ಡೈನಿಂಗ್ ಹಾಲ್, ಅಟ್ಯಾಚ್ಡ್ ಬಾತ್ರೂಮ್ ಇರುವ ಬೆಡ್ರೂಮ್, ಗ್ರೆನೈಟ್ ಅಳವಡಿಸಿರುವ ಕಿಚನ್ ರೂಮ್ ಸೇರಿದಂತೆ ನಿಮ್ಮ ಕನಸಿನ ಸುಂದರ ಮನೆಯನ್ನು ಪಡೆಯಬಹುದಾಗಿದೆ. ಫ್ಲಾಟ್ ಬುಕಿಂಗ್ ಈಗಾಗಲೇ ಆರಂಭವಾಗಿದ್ದು ಆಸಕ್ತರು ಫ್ಲಾಟ್ ಬುಕಿಂಗ್ ಮಾಡಲು ತ್ವರಿತವಾಗಿ ಸಂಪರ್ಕಿಸಿ. ಇಬ್ರಾಹಿಂ ಕಲ್ಲೂರು. ಮೊಬೈಲ್ ಸಂಖ್ಯೆ 9379008178. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜ್ಯುವೆಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ.
Mithun Enterprises, House of Consumer Electronics and Home Appliances. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲೈನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್ ಕಾರವಾರ. ದೇಶದ ವಿವಿಧ ಸುದ್ದಿಗಳನ್ನು ನೋಡೋಣ. ಕೆನರಾ ಎಕ್ಸ್ಪ್ರೆಸ್. ಸುವರ್ಣ ತ್ರಿಭುಜ ಈ ಹೆಸರು ಕೇಳಿದರೆ ಸಾಕು ಉಡುಪಿಯ ಮಲ್ಪೆ ಬಂದರು ಬೆಚ್ಚಿ ಬೀಳುತ್ತದೆ. ಉದರ ಪರಿಯುವ ಕಡಲು ತನ್ನ ವರ್ಣ ಅಪೋಷಣ ಪಡೆದ ದುಃಖ ಉಮ್ಮಳಿಸುತ್ತದೆ. ಮಲ್ಪೆಯ ಬಂದರಿನಿಂದ ಕಡಲಿನತ್ತ ಸಾಗಿದ ಸುವರ್ಣ ತ್ರಿಭುಜ ನಾಪತ್ತೆಯಾಗಿ 3 ವರ್ಷಗಳೇ ಕಳೆದಿದೆ. ಕಡಲೊಡಲಲ್ಲಿ ಕಣ್ಮರೆಯಾದ ಸುವರ್ಣ ತ್ರಿಭುಜ ಮತ್ತೆ ಕಡಲ ತಡಿಗೆ ಬಾರದ ನೀರಿನಲ್ಲೇ ಅವಿತು ಹೋಗಿದೆ. ಅರಬ್ಬಿ ಸಮುದ್ರದಲ್ಲಿ ನಡೆಯಬಾರದ ದುರಂತ ನಡೆದು ತಮ್ಮವರನ್ನ ಕಳೆದುಕೊಂಡ ಬೋಟ್ನ ಹೆಸರೇ ಸುವರ್ಣ ತ್ರಿಭುಜ. ಈ ಅವಘಡ ಸಂಭವಿಸಿ 3 ವರ್ಷಗಳೇ ಕಳೆದರೂ 7 ಮೀನುಗಾರರು ಏನಾದರೂ ಅನ್ನುವುದು ಮಾತ್ರ ಇನ್ನೂ ನಿಗೂಢ ಬಗೆಯೇ ಉಳಿದಿದೆ. ಇದರ ಜೊತೆಗೆ ಕೇಂದ್ರದ ಬಿಡಿಗಾಸಿನ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಕಣ್ಣಿಗೆ ಕಾಣುವ ಸತ್ಯವಾಗಿದೆ. ವಿರಮಿಸದೇ ಇರುವ ಸಮುದ್ರದ ಅಲೆ, ನೀಲಿ ಜಲರಾಶಿ, ಬೋರ್ಗೆರೆಯುವ ಅರಬ್ಬಿ ಕಡಲು, ದಡದಲ್ಲಿ ನಿಂತು ನೋಡಿದರೆ ನಯನ ಮನೋಹರವಾಗಿ ಕಡಲ ಅಲೆಗಳು ಸೇರಿದಂತೆ ರೌದ್ರ ಭಯಂಕರವಾಗಿಯೂ ಕಾಣುವ ಈ ಸ್ವಚ್ಛಂದ ಕಡಲು ತನ್ನ ಒಡಲಲ್ಲಿ ಅದೆಷ್ಟೋ ನಿಗೂಢತೆಗಳನ್ನು ಉಳಿಸಿಕೊಳ್ಳುತ್ತಲೇ ಇದೆ. ಉಡುಪಿಯ ತೊಟ್ಟನ್ ಚಂದ್ರಶೇಖರ್ ಕೋಟ್ಯಾನ್ಗೆ ಸೇರಿದ ಸುವರ್ಣ ತ್ರಿಭುಜ ಬೋಟ್ ಇದಾಗಿತ್ತು. ಆಳ ಸಮುದ್ರದಲ್ಲಿ ಮುಳುಗಿ ಚಂದ್ರಶೇಖರ್ ಕೋಟ್ಯಾನ್ ಸಹಿತ 7 ಮಂದಿ ನಾಪತ್ತೆಯಾಗಿದ್ದರು. ಅಂದಿನ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮುತುವರ್ಜಿಯಿಂದ ಬೋಟ್ ಕಾಣೆಯಾದ ತಾಣದಲ್ಲಿ ಮುಳುಗು ತಜ್ಞರ ಮೂಲಕ ಶೋಧ ನಡೆಸಿ ಮುಳುಗಡೆಯಾಗಿದ್ದ ಹೌದು ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಯಿತು. ಆದರೆ ಆ ಬೋಟ್ನ ಆಸುಪಾಸಿನಲ್ಲಿ ಒಬ್ಬ ವ್ಯಕ್ತಿಯ ಕುರುಹು ಕೂಡ ಸಿಗಲಿಲ್ಲ. ಸರ್ಕಾರ ಬಡವರಿಗೆ, ನಿರ್ಗತಿಕರಿಗೆ, ಆಶ್ರಯ ಇಲ್ಲದವರಿಗೆ ಆಶ್ರಯ ಕಲ್ಪಿಸಲು ಕೋಟ್ಯಾಂತರ ಹಣ ಮೀಸಲಿಡುತ್ತದೆ. ಆದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪುತ್ತಿಲ್ಲ. ಅದೆಲ್ಲ ನೆಪ ಮಾತ್ರಕ್ಕೆ ಎನ್ನಬಹುದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ 400ಕ್ಕೂ ಹೆಚ್ಚು ಜನರಿಂದ ಇಷ್ಟು ಹಣ ಕಟ್ಟಿದರೆ ನಾವು ಉಳಿದ ಸರ್ಕಾರದ ಹಣ ಸೇರಿಸಿ ನಿಮ್ಮ ಮನೆ ಕಟ್ಟಿಕೊಡಲಾಗುತ್ತದೆ ಎಂದು ಅಧಿಕಾರಿಗಳು 4 ವರ್ಷ ಕಳೆದರೂ ಸ್ಲಂ ಬೋರ್ಡ್ ಫಲಾನುಭವಿಗಳ ಜೋಪಡಿಯ ಕನಸು ಕನಸಾಗಿಯೇ ಉಳಿದಿದೆ. ಸರ್, ನಾವು ಹೇಗೋ ಗುಡಿಸಲಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದೆವು. ಆದರೆ ಸರ್ಕಾರದಿಂದ ಮನೆ ಕಟ್ಟಿಕೊಡುತ್ತೇವೆ ಎಂದು ಹೇಳಿ ನಮ್ಮನ್ನು ನಂಬಿಸಿ ನಮ್ಮಿಂದ ಹಣ ಕಟ್ಟಿಸಿಕೊಂಡು 4 ವರ್ಷ ಕಳೆದರೂ ಯೋಗ್ಯವಾದ ವಾಸಕ್ಕೆ ಮನೆ ಇಲ್ಲ. ಕಟ್ಟಿರುವ ಮನೆಗಳು ಸಂಪೂರ್ಣ ಕಳಪೆಯಾಗಿ ಸೋರುತ್ತಿದೆ. ಇದರಿಂದ ನಮ್ಮ ಜೀವನ ಬೀದಿಗೆ ಬಂದಿದ್ದು. ಆದರೂ ಶಾಸಕರು, ಕೇಂದ್ರ ಸಚಿವರು, ಅಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ನಂಜಯ್ಯನ ಕೊಟ್ಟಿಗೆ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. 2018ರಲ್ಲಿ ಹಿರಿಯೂರು ನಗರದ ವಿವಿಧ ಭಾಗಗಳ ಸ್ಲಂಗಳಲ್ಲಿ ವಾಸಿಸುತ್ತಿದ್ದ ಬಡವರು, ದಲಿತರು, ನಿರ್ಗತಿಕರು ಮತ್ತು ಸೂರಿಲ್ಲದ ನಿವಾಸಿಗಳಿಗೆ ಸ್ಲಂ ಬೋರ್ಡ್ನಿಂದ ವಸತಿ ಕಲ್ಪಿಸಲು ಸುಮಾರು 453 ಮನೆಗಳು ಮಂಜೂರಾಗಿದ್ದು, ಅದರಂತೆ ಅರ್ಹ ಫಲಾನುಭವಿಗಳಿಗೆ 50,000 ರೂಪಾಯಿ ಡಿಡಿ ಪಡೆದು 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲು ಪ್ರಾರಂಭಿಸಿದ್ದಾರೆ. 4 ವರ್ಷ ಕಳೆದರೂ ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುವ ಕನಸು ಮರೀಚಿಕೆಯಾಗಿದೆ. ಬೆಲೆ ಏರಿಕೆ ವಿಷಯವನ್ನು ಪ್ರಸ್ತಾಪಿಸಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶನಿವಾರ ಅಮೇಥಿಯಲ್ಲಿ ಸಹೋದರ ರಾಹುಲ್ ಗಾಂಧಿ ಜೊತೆಗೆ ಭರ್ಜರಿ ಪ್ರಚಾರ ನಡೆಸಿದ ಪ್ರಿಯಾಂಕಾ ಗಾಂಧಿ ಬಿಜೆಪಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ರಾಜ್ಯದಲ್ಲಿ ಕೊರೋನಾ ವೈರಸ್ ಮೊದಲನೇ ಅಲೆ ಸಂದರ್ಭದಲ್ಲಿ ಸಾಕಷ್ಟು ಜನರ ಪ್ರಾಣ ಬಿಟ್ಟಿದ್ದಾರೆ. ಅಂದು ಎದುರಾದ ಆಮ್ಲಜನಕ ಕೊರತೆಗೆ ರಾಜ್ಯದ ಬಿಜೆಪಿ ಸರ್ಕಾರವೇ ಹೊಣೆಯಾಗುತ್ತದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ಪಿಡುಗಿನ 2ನೇ ಅಲೆ ವೇಳೆ ರಾಜ್ಯದಲ್ಲಿ ಆಕ್ಸಿಜನ್ ಸಿಗದೆ ನೂರಾರು ರೋಗಿಗಳು ಪ್ರಾಣ ಬಿಟ್ಟಿದ್ದಾರೆ ಎಂದು ದೂರಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 74 ವರ್ಷಗಳಲ್ಲಿ ಕಾಂಗ್ರೆಸ್ ಹಲವು ಬದಲಾವಣೆಗಳನ್ನು ತಂದಿದೆ. ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಿದೆ. ಆದರೆ ಅಮೇಥಿಯಲ್ಲಿ ಕಳೆದ 7 ವರ್ಷಗಳಿಂದ ಬಿಜೆಪಿ ಏನು ಮಾಡಿದೆ? ಅವರು ಬಿಜೆಪಿ ಪರವಾಗಿರುವ ಕಡೆಗಳಲ್ಲಿ ಮಾತ್ರ ಏಕಪಕ್ಷೀಯ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ ಎಂದು ಪ್ರಿಯಾಂಕಾ ಗಾಂಧಿ ಆರೋಪಿಸಿದ್ದಾರೆ. ರಾಜ್ಯಾದ್ಯಂತ ಕ್ರಮೇಣವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಒಣಹವೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮದ ಭೂದೇವಿ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಚರಿಸಲಾಯಿತು ದಹಿಂಕಾಲ ಉತ್ಸವ. ಪ್ರತಿ ವರ್ಷ 2 ದಿನಗಳ ಕಾಲ ಇಲ್ಲಿನ ಭೂದೇವಿಯ ದೇವರ ಜಾತ್ರೆಯನ್ನು ಆಚರಿಸುತ್ತಾರೆ. ಜಾತ್ರೆಯ ಪ್ರಯುಕ್ತ ಎಲ್ಲ ಮನೆಯವರು ತಮ್ಮ ಮನೆಗಳ ಎದುರಿಗೆ ತೋರಣಗಳನ್ನು ಕಟ್ಟುತ್ತಾರೆ. ಅದಕ್ಕೆ ಮಾವಿನ ತೋರಣ, ಹೂವುಗಳು, ಹಣ್ಣು, ತರಕಾರಿ, ತಿಂಡಿ ಪ್ಯಾಕೆಟ್ಗಳನ್ನು, ಕೋಲ್ಡ್ ಡ್ರಿಂಕ್ಸ್ಗಳನ್ನು ಸೇರಿಸಿ ಕಟ್ಟಲಾಗುತ್ತದೆ.
ಕಾರವಾರದ ಕಡಲಸಿರಿ ಯುವ ಸಂಘದ ಸದಸ್ಯರು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಗದು ಬಹುಮಾನ ಪಡೆದು ಮಂಡ್ಯದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಯುವಜನೋತ್ಸವಕ್ಕೆ ಆಯ್ಕೆಯಾಗಿದ್ದಾರೆ. ಕಾರವಾರದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿದರು. ಸಂಘದ ಸದಸ್ಯರಿಗೆ ಕಡಲಸಿರಿ ಯುವ ಸಂಘದ ಅಧ್ಯಕ್ಷ ಪ್ರಕಾಶ್ ಭವ್ಯ ಹಾಗೂ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೇಟ್ ಅವರು ಹಾಗೂ ಸಂಘದ ಮತ್ತಿತರರು ಶುಭ ಹಾರೈಸಿದ್ದಾರೆ. ಹೊಳೆಗದ್ದೆ ಟೋಲ್ಗೇಟ್ ಬಳಿ ತುಳಸಿ ವನ ನಿರ್ಮಾಣ. ತುಳಸಿ ವನವನ್ನ ಲೋಕಾರ್ಪಣೆಗೊಳಿಸಿದ ಪದ್ಮಶ್ರೀ ಪುರಸ್ಕೃತೆ ತುಳಸಿಗೌಡ ಹೆಸರಿನಲ್ಲೇ ನಿರ್ಮಾಣವಾದ ತುಳಸಿ ವನ ನಿರ್ಮಿಸಿಕೊಟ್ಟ ಉದ್ಯಮಿ ಬಾಲಕೃಷ್ಣ ಬಾಳೇರಿ. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.